ನಿಲಯನೇ ಅದಕ್ಕೆಲ್ಲ ಮೂಲ ಕಾರಣ ಅಂತಕ್ಕಂಥ ಮಾತು ಶಾಂತರಸರು ಹೇಳಿರ್ತಕ್ಕಂಥದ್ದು. ಅನೇಕ ವಿದ್ಯಾರ್ಥಿಗಳ ಭವಿಷ್ಯವನ್ನ ಉಜ್ವಲ ಮಾಡಿದ್ದೇ ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯ. ಈಗ ನಮ್ಮ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಪ್ಪೋರು ಕೂಡ ಇದು ಮಠದ ವಿದ್ಯಾರ್ಥಿಗಳೇ. ಬಹಳ ಬಡತನ, ಬಹಳ ಕಷ್ಟಗಳು, ಸಮಸ್ಯೆಗಳು ಅಂತ ಸಂದರ್ಭದಲ್ಲಿ ಇಲ್ಲೇ ಬಂದು ಪ್ರವೇಶವನ್ನು ಪಡ್ಕೋತಾರೆ. ಆ ಸಂದರ್ಭದಲ್ಲಿ ದೊಡ್ಡಪ್ಪವರು ಚನ್ನಬಸವ ಪಟ್ಟದೇವರು ನಮ್ಮಲ್ಲೆಲ್ಲ ಕ್ಲೋಸ್ ಆಗ್ಯಾವ, ನಿಮ್ಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಔರಾದಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಧ್ವರಿ ಅಂತ ಕರಿತಿದ್ರು, ಅವ್ರಿಗೆ ಹೋಗಿ ಭೇಟಿಯಾಗಿ ನೀವು ಬಂದರೆ ನನ್ನ ಪ್ರವೇಶ ಸಿಗ್ತದಂತ ಹೇಳಿ ಅವರನ್ನು ಕರ್ಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದಾಗ ಅಪ್ಪೋರಿಗೆ ಅವರು ವಿನಂತಿ ಮಾಡ್ಕೊಂಡಾಗ, ಇಲ್ಲ ನಮ್ಮಲ್ಲೆಲ್ಲ ಫುಲ್ ಆಗ್ಯದ ಪ್ರಸಾದ ನಿಲಯ, ಜಾಗ ಇಲ್ಲ ಅಂತ. ಇಲ್ಲ ಇವ್ರಿಗೆ ಒಬ್ರಿಗೆ ನೀವು ತಗೋಬೇಕು, ಬಡವ್ರು ಇದ್ರ ಮೊದಲೇ ಬರ್ಬೇಕಾಗಿತ್ತು, ಇಷ್ಟಾಗಿ ತಡ ಮಾಡ್ಯಾರ ಅಂತ ಹಿಂಗೆಲ್ಲ ಕೇಳಿದಾಗ ಕೊನೆಗೆ ಅವ್ರು ಹೇಳತ್ತಾರಂತ ಒಪ್ಕೊಂಡು ಇಲ್ಲೇ ಒಂದು ದೊಡ್ಡ ಹೌದು ಇರ್ತದೆ. ಈ ಹೌದಲ್ಲೇ ದಿನಾ ನೀರು ತುಂಬಬೇಕು. ಈ ಹೌದನಲ್ಲೇ ನೀರು ತುಂಬಿ ಇಲ್ಲೆಲ್ಲ ಅಡಿಗೆ ಮನೆ ಎಲ್ಲ ಇದ್ದಿದ್ದಿರ್ತದೆ, ಊಟದ ಹಾಲು ಇರ್ತದೆ. ಇದಕ್ಕೆಲ್ಲ ಹೆಂಡೆದಿಂದ ಸಾರಿಸಿ ಈ ಹೌದು ಬಾವಿದಿಂದ ನೀರು ತೆಗೆದು ಇಲ್ಲಿ ತುಂಬೆ ಅವ್ರು ಕಾಲೇಜ್ಗೆ ಹೋಗ್ಬೇಕು ಅಂತ ಒಂದು ಪರಿಸ್ಥಿತಿ ಅವತ್ತಿನ ದಿನಮಾನಗಳಲ್ಲಿ ಒಟ್ಟಾರೆ ಇಲ್ಲಿ ಕಲ್ತಂಥವ್ರು ಅವ್ರ ಭವಿಷ್ಯ ಉಜ್ವಲ ಆಗಿದೆ. ಅವ್ರಿಗೊತ್ತಿನ ದಿನ ತನ್ನ ಕಾಲ ಮ್ಯಾಗ ತಾನು ನಿಂದಿರ್ಲಿಕ್ಕೆ ಎಲ್ಲ ರೀತಿಯಿಂದ ಸಂಸ್ಕಾರ, ನೈತಿಕತೆ, ಒಂದು ಸತ್ಯದ ಮಾರ್ಗ, ಒಂದು ಎಲ್ಲ ರೀತಿಯಿಂದ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ದು ಯಾವುದಾದ್ರೂ ಇದ್ರೆ ಇದು ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯ. ಹೀಗಾಗಿ ನೀವೆಲ್ಲರೂ